5 ಜೊತೆ ಕೊಟ್ರಾ? ವ್ಯವಹಾರ ಮಾತ್ರ ರಂಗ ನಡೀತಾ ಇದೆ. ನೆನ್ನೆ ಎಷ್ಟು ಲಾಭ ಮಾಡಿದ್ರಿ? ನಮಗೂ ಸಿಕ್ತು. ಇದು ಯಾವ ಬಂದ್ರು ನಮ್ಗೆ ಮೋಸ ಮಾಡಿ ಕಳ್ಸಿಲ್ಲ. ಹಾಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ವಚ್ಛ 17 ಯೂಟ್ಯೂಬ್ ಚಾನಲ್ ಗೈಸ್. ಮೊದಲನೇದಾಗಿ ನಮ್ಮೆಲ್ಲ ಅನ್ನದಾತರು ಕೂಡ ಇವರಿಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ಹೇಮಗಿರಿ ಜಾತ್ರೆ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಹೇಮಗಿರಿ ಜಾತ್ರೆ ಬಂದಿರೋದು. ಫಸ್ಟ್ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ಬೆಟ್ಟ ಇದೆ, ಹೇಮಗಿರಿ ಬೆಟ್ಟ ಅಂತ. ಸೊ ಬಂದು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಸೊ ಫಸ್ಟ್ ದೇವಸ್ಥಾನ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಜಾತ್ರೆ ಕಡೆ ಹೋಗೋಣ. ಇಲ್ಲಿ ಹಳ್ಳಿಕಾರ ಎತ್ಕೊಳ್ಳ ಓರ್ಗಳನ್ನ ಕಟ್ತಾರೆ. ಸೊ ಯಾವ್ಯಾವ ರೀತಿ ಎತ್ಕೊಂಡು ಓರಿಗಳು ಕಟ್ತಾರೆ, ಯಾವ ರೀತಿ ಇರುತ್ತೆ, ಸೊ ಎಲ್ಲನೂ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ ಗೈಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಬರೀ ಗೈಸ್ ಗೈಸ್ ಈ ದೇವಸ್ಥಾನದ ನೇಮು ಗೈಸ್ ನಮಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ವೆಂಕಟರಮಣ ಸ್ವಾಮಿ ದೇವಸ್ಥಾನ, ದೇವರು ಇಲ್ಲಿರೋದು. ಇದಿರೋದು ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಇಲ್ಲಿ ತನಕ ಗಾಡಿ ಬರುತ್ತೆ, ಗಾಡಿನಲ್ಲಿ ಇಲ್ಲಿ ತನಕ ಗಾಡಿನ ಬಂದ್ಬಿಟ್ಟು ಇವಾಗ ಮೆಟ್ಲು ಹತ್ಕೊಂಡು ಬರ್ತಾ ಇದೀವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರೋದು ಇಲ್ಲಿ. ಜಾತ್ರೆ ನೋಡಿ ಗೈಸ್, ದನಗೋಲ್ ಜಾತ್ರೆ ನೀವೇ ನೋಡ್ತಿರ್ಬೋದು. ಅಲ್ಲಿ ಫುಲ್ಲು ಕಟ್ಟಿದ್ದಾರೆ. ಇವಾಗ ಹೋಗ್ಬಿಟ್ಟು ಅಲ್ಲೆಲ್ಲ ಮಾತಾಡಿಸ್ತೀನಿ ಹೇಗಿದೆ, ಹೇಗ್ ನಡೀತಿದೆ ದನಗೋಲ್ ಜಾತ್ರೆ. ಇಲ್ಲಿಂದೆಲ್ಲ ವ್ಯೂ ನೋಡ್ಬೋದು ನೀವು ಬೆಟ್ಟದ ಮೇಲ್ಗಡೆಯಿಂದ. ಸಣ್ಣ ಬೆಟ್ಟ ಅಂತ ದೊಡ್ಡ ಬೆಟ್ಟ ಏನಲ್ಲ ಗೈಸ್. ಇಲ್ಲಿ ಜಾತ್ರೆ ಕಟ್ಟಿದಾರೆ ನೋಡಿ ಫುಲ್ಲು. ಇಲ್ಲೆಲ್ಲ ದನಗೋಲ್ ಜಾತ್ರೆ ಕಟ್ಟಿದ್ದಾರೆ. ಇವಾಗ ಜಾತ್ರೆ ಹತ್ರ ಹೋಗೋಣ. ಸ್ಕೂಲೈಕ್ಲೆಲ್ಲ ಬರ್ತಾವೆ. ದೇವಸ್ಥಾನ ಬರ್ತಿದ್ರೆ ಟ್ರಿಪ್ ಹಾಕಿದಿರೋ? ಆಯ್ ಮಾಡಿ ಎಸ್ ಒಳ್ಳೊಳ್ಳೆ ದನಗಳು ಬಂದವೆ ನೋಡಿ. ಒಳ್ಳೊಳ್ಳೆ ಎತ್ಗಳು, ಒಳ್ಳೊಳ್ಳೆ ಓರಿಗಳು ಬಂದವೆ. ಪರವಾಗಿಲ್ಲ, ಸುಮಾರು ಬಂದವೆ. ಅದೇ ಚುಂಚನ ಕಟ್ಟೆ ಅಷ್ಟಿಲ್ಲ, ಆದ್ರೂ ಬಂದವೆ. ಆಗೋಗಳೇನ ಬೇಕಂದ್ರೆ ಇಲ್ಲೇ ತಗೋಯ್ತಿರ್ಬೋದು. ಗೌಡ್ರು ನೆಮ್ಮದಿಯಾಗಿ ಮನ್ಗವ್ರೆ. ಬರ್ಕಡೆ ಕೊಡ್ರೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನಿಲ್ಲ, ಇಲ್ಲೇ ನೋಡ್ತಾ ಇದ್ದೋ. ಜನ್ಮಕ್ಕೆ ಹೋಗೋ. ಹೆಂಗಾಗಿದ್ದೀರಣ್ಣ ನೀವು? ಏನ್ ವ್ಯಾಪಾರ ಹೇಳ್ತಾ ಇದೀರಿ? ಓಕೆ, ಏನ್ ವ್ಯಾಪಾರ ಹೇಳ್ತಾ ಇದೀರಿ? 75,000. ಎಷ್ಟ್ ಜೊತೆ ಕಟ್ಟಿದಿರಿ? 4 ಜೊತೆ. ಅದೇ ವ್ಯಾಪಾರ ಆಗಿದ್ದವ? ಇನ್ನೆರಡು ಜೊತೆ ಇದಾವ? ಇವಕ್ಕೆ ಅಣ್ಣ 220. ಅವಣ್ಣ ಅದ್ಯಾರೋ ಅವು ಪಕ್ಕವು? ಹಾ, ಮಡಿನ ಕುಡಿಯೋರು. ನಿಮ್ದೇ ಅವರಣ್ಣ? ನಿಮ್ದು ಅದೇನಾ? ಅವೇನ್ ರೇಟ್ ಅಣ್ಣ? ಅವೇನ್ ರೇಟ್ ಹೇಳ್ತಾ ಇದಾರ? ಹಾ, ಈ ಕಡೆ 180, ಆ ಕಡೆ 2.5 ಲಕ್ಷ ಹೇಳ್ತಾ ಇದಾರ. ಓರ್ಗಳು ಅಷ್ಟು ಚೆನ್ನಾಗವೆ. ತಾಲೂಕು ಮಡಂಕೋಡಿಯವರು. ಜಾತ್ರೆ ಒಳ್ಳೆ ಚೆನ್ನಾಗಿ ನಡೀತೈತೆ. ಚೆನ್ನಾಗಿ ನಡೀತೈತಾ? ಈಗ ಪರವಾಗಿಲ್ವಾ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ಚೆನ್ನಾಗೈತೆ. ಹಾ, ಎಷ್ಟು ವರ್ಷದಿಂದ ಕಟ್ತಿದ್ದೀರಣ್ಣ ನೀವು? ನಾವು ಅಲ್ಲೇ ಒಂದು 7-8 ವರ್ಷದಿಂದ ಕಟ್ತಾ ಇದೀವಿ. 7-8 ವರ್ಷದಿಂದ ಕಟ್ತಿದ್ದೀರಾ? ಏನ್ ವ್ಯಾಪಾರ ಹೇಳ್ತೀರಣ್ಣ ಇವು? ಅಣ್ಣ 3.5.
3.5. 3.5 ಹೇಳ್ತೀವಿ. ಎಷ್ಟ್ ಜೊತೆ ಕಟ್ಟಿರಣ ನೀವು? 2 ಜೊತೆ ಅಣ್ಣ. 2 ಜೊತೆ ಅಷ್ಟೇ ಕಟ್ಟಿರೋದು. ವ್ಯಾಪಾರ ಯಾರು ಕೇಳಿದಿರಣ? ಕೇಳೋರೆ ಅಣ್ಣ. ಎಷ್ಟು ಕೇಳಿದಿರಣ? 2.5 ಕೇಳ್ತಾವ್ರೆ. 2.5 ಕೇಳೋರ. ಅವ ನಿಮ್ಮನೆ ಅವೇ ಒಂದ್ ರೇಟ್ ಹೇಳ್ತಿದ್ದೀರಣ? ಅವು 1.60 ಹೇಳ್ತೀವಣ್ಣ. 1.60. ಮತ್ತೆ ಹೇಮಗಿರಿ ಜಾತ್ರೆ ಬಗ್ಗೆ ಏನಾದ್ರು ವಿಶೇಷತೆ ಏನಾದ್ರು ಹೇಳೋದಿಲ್ಲ? ಎಲ್ಲ ಚೆನ್ನಾಗಿ ನಡೀತೈತೆ. ಅವರ ಮಾತ್ರ ಯಾವ ರಂಗ ನಡೀತಾ ಇದೆ. ನೆನ್ನೆ ಮೊನ್ನೆ ಗಿರಾಕಿ ಇವತ್ತು ಮಂಕಾಗದೆ. ಗಿರಾಕಿ ಮಂಕು. ಇವತ್ತೆಲ್ಲ ಜನ ದನ ಹೊಡ್ಕೊ ಹೋಯ್ತವ್ರೆ ಜಾತ್ರೆಯಿಂದ. ಹೋಸರಿಗಿಂತ ಈ ಸರಿ ಏನಾದ್ರು ಈ ಸರಿ ಚೆನ್ನಾಗಿ ನಡೀತೈತೆ. ಈ ಸರಿ ಚೆನ್ನಾಯ್ತಾ? ಇವತ್ತು ವರ್ಷ ಮಂಕಾಗೈತೆ. ಇವತ್ತು ಸ್ವಲ್ಪ ಮಂಕಾಗೈತೆ. ಹೋದ ವರ್ಷಕ್ಕಿಂತ ಈ ವರ್ಷ ಈ ಚೆನ್ನಾಗಿ ವರ್ಷ ಚೆನ್ನಾಗಿ ನಡೀತೈತೆ ಜಾತ್ರೆ. ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ. ಸರಣ ಆಯ್ತು. ನಿಮ್ ನಂಬರ್ ಏನಾರು ಹೇಳದಿದ್ರೆ ಹೇಳಬೇಕಾರೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ 76 ಹೇಳಿ ಅಲ್ಲಿ ಕೇಳಿಸಿರೋದು. 76 19 69 68 31. ಯಾರಾದ್ರೂ ಬೇಕಾದ್ರೆ ಹಳ್ಳಿಕರ್ ಓರಿಗಳ ಬಗ್ಗೆ ಏನಾದ್ರು ಬೇಕು ಅಂದ್ರೆ ಇವ್ರಿಗೆ ಕೇಳಿ ಕೊಡ್ತೀರಿ ಅಣ್ಣ? ನಾವು ಫೋನ್ ಕೊಡ್ತೀವಿ ಅಣ್ಣ, ಸೇಲ್ ಮಾಡ್ತೀವಿ. ಏನು ಹೆಂಗಾದ್ವಣ ಇವು? 94. ದನಗಳು ತೊಳಕ್ಕೆ ಕವಲೆಗಳು ಚೆನ್ನಾಗವೆ. ಈ ಜೋಡಿಸೋರ ನೋಡಿ ಎತ್ಕೊಳ್ಳ. ನಾರ್ಮಲ್ ಫೋನ್ ಇಟ್ಕೋಗತ್ಕೋ ಮಚ್ಚ. ಈ ಟ್ರೈ ಪಡ್ಗಾಕ ಫೋನ್ ಇಟ್ಕೋಗತ್ಕುವೆ. ನಮ್ದೊಂಥರ ಬ್ಯಾರೆ ಗ್ರಹದಿಂದ ಬಂದಿರೋ ನೋಡ್ತಾರಲ್ಲ. ಯಾಕೆ ನಾರ್ಮಲ್ ಆಗಿ ಫೋನ್ ಇಟ್ಕೊಂಡ್ ವಿಡಿಯೋ ಮಾಡು. ಯಾರು ಏನ್ ತಲೆ ಕೆಡ್ಸ್ಕೊಳಲ್ಲ. ಅದೇ ಟ್ರೈ ಪಡ್ಗಾಕಂದ್ ವಿಡಿಯೋ ಮಾಡು. ಇನ್ನೊಂಥರ ಏಲಿಯನ್ ತರ ನೋಡ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚುಂಚನಕಟ್ಟೆ ಈ ತರ ಸುತ್ತಕ್ಕಾಗಲ್ಲ. ಸೊ ಇಲ್ಲಿ ಎಲ್ಲಾ ಕಡೆಗೂ ಗಾಡಿನೇ ಹೋಯ್ತವೆ. ಗಾಡಿನೇ ಸುತ್ತಾಡ್ಕೋಬಹುದು ಒಟ್ಟಿನಲ್ಲಿ. ಅಲ್ಲಿ ಚುಂಚನಕಟ್ಟೆ ಒಂದ್ ದಿನದಲ್ಲಿ ನೋಡಕ್ಕೆ ಆಗಲ್ಲ. ಎಲ್ಲ ಸಿಂಪಲ್ ಆಗಿ ಬರೀ ನೋಡ್ಕೊಂಡ್ ಬರ್ತೀನಿ ಅಂತ ನೋಡಕ್ ಆಗಲ್ಲ. ಅಷ್ಟೊಂದ್ ಬಂದಿರ್ತವೆ. ಇದು ಜಾಸ್ತಿ ಏನಿಲ್ಲ, ಅಷ್ಟೊಂದೇನಿಲ್ಲ. ಆದ್ರೂ ಕೂಡ ಎಲ್ಲಾ ಕಡೆಗೂ ಗಾಡಿ ಹೋಗೋದ್ರಿಂದ ಗಾಡಿ ಬೇಕಾದ್ರೆ ಸುತ್ತಾಡ್ಕೋಬಹುದು. ಜನನೂ ಕೂಡ ಅಷ್ಟೊಂದೇನು ಜಾಸ್ತಿ ಇಲ್ಲ. ಆರಾಮಾಗಿ ಸುತ್ತಾಡ್ಕೊಂಡು ನಿಮ್ಗೆ ಬೇಕಾದಂತ ನೋಡ್ಕೊಂಡು ತಗೋಬೋದು ಬೇಕಾರೆ. ರೈಟ್ ಈಗ ಹಳ್ಳಿಕಾರವೆಲ್ಲ ಈಗ ಬಿಗಿ ವ್ಯಾಪಾರ ನೋಡ್ಕೊಂಡು ನಿಮ್ಗೆ ಆಗಂತವ್ ತಗೋ. ಮೊದ್ಲೇ ನಂಗೆ ನೀರು ಅಂದ್ರೆ ಭಯ. ಅಣ್ಣ ಬೇರೆ ಟೈಟ್ ಆಗ್ಬಿಟ್ಟದ. ಆಮೇಲೆ ಹುಷಾರು ಅವಣ್ಣ. ಇದು ಹಿಂಗರಿತಿದ್ದು ಯಾವ್ದು? ಅದು ಈ ಕಡೆ ಕರೀತದೆ. ಅಲ್ಲಿ ಇದು ಹಿಂಗರಿತದೆ ಅನ್ಸುತ್ತೆ. ಇದೇ ನೀರು ಕರೆಕ್ಟ್ ಕಣಪ್ಪ. ಇದೇ ನೀರು ಇಲ್ಲಿ ಬರ್ತದೆ ಅಂತ ನೀನ್ ಹೇಳ್ತಾ ಇದ್ದಿ. ಈ ನೀರು ಇಲ್ಲಿ ಬಂದ್ರೆ ಆ ಕಡೆ ಕರ್ಕೋಬೇಕಂತ ಹಂಗೆ. ಹಾ ಅಲ್ಲಿ ನೋಡಲ್ಲಿ. ಹಾ ಅದು ಹಿಂಗ್ ತಾನೆ ಹರಿತಿರೋದು. ಡೌನ್ ಇದ್ರೆ ಅದ್ ಹೆಂಗ್ ಬರ್ತದೋ? KRS ಇರೋದು ಈ ಕಡೆ ತಾನೆ. ಜೀವನದಲ್ಲಿ ರಿಸ್ಕ್ ತಗೋಬೇಕು. ಒಂದ್ಸಲ ಇಳ್ಬಿಟ್ಟು ನೋಡ್ಬಿಟ್ಟೆ ಬಂದ್ಬಿಟ್ರಿ. ಭಯ ಎಲ್ಲ ಇಳ್ದವ್ರೆ. ಆದ್ರೂ ಕೂಡ ನಾನು ಹೋಗ್ಬೇಕು. ಬಾಯ್ತು ಸರ್. ಹಾ ತೆಗಿಯೋದ ಅಂತ. ಜಾತ್ರೆ ಎಲ್ಲ ಚೆನ್ನಾಗಿ ನಡೀತೈತಾ?
ಇತ್ತು ಆಮೇಲೆ ಎಲ್ಲ ತಿರುಗಿದ್ರ ಹಾ ಎಲ್ಲಾ ನೋಡ್ಕೊಂಡ್ ಬಂದು ದಾವಣಿ ಗಿವಣಿ ಎಲ್ಲ ತಿರುಗಿದ್ರ ಎಲ್ಲಾ ನೋಡ್ಕೊಂಡ್ ಬಂದಣ. ಅದಕ್ಕೆ ಕೇಳಿದ್ರು ನಾವು ವ್ಯಾಪಾರದಿಂದ ಇವಾಗ ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ನಾನ ಮಾಡ್ಕೊಂಡ್ ದೇವಸ್ಥಾನಕ್ಕೆ ಹೋಗಕ್ ಬಂದಿದ್ದೀರಾ? ವ್ಯಾಪಾರ ಎಲ್ಲಾ ಮಾಡೋದ್ರಲ್ಲಿ ಬಹಳ ಚೆನ್ನಾಗೈತೆ. ಚೆನ್ನಾಗೈತಾ? ನೀವ್ ತಕೊಂಡ್ರ? ತಗೊಂಡು ಕೊಟ್ಟು ತಗೊಂಡೋಗ್ ಕೊಟ್ರ? ನೀವು 5 ಜೊತೆ ಕೊಟ್ಟು 5 ಜೊತೆ ಕೊಟ್ರ? ಇವಾಗ ಎಷ್ಟು ಜೊತೆ ತಗೊಂಡಿದ್ದೀರಿ? ಈಗ 3 ಜೊತೆ ತಗೊಂಡು 3 ಜೊತೆ ತಗೊಂಡಿದ್ದೀರಾ? ಹಾ ಹುಡುಕ್ತಾರ ಜಾತ್ರೆಗೆ? ಹಾ ಗೊತ್ತಾಯ್ತು. ಹಾ ಹಾ ಚೆನ್ನಾಗೆಲ್ಲ ವ್ಯಾಪಾರ ನಡೀತು. ಎಷ್ಟ್ ಲಾಭ ಮಾಡಿದ್ರಿ? ನಮಗೂ ಸಿಕ್ತು ಒಂದ್ 40 ಒಂದ್ 40. ಜೊತೆ ಸಿಕ್ಬಿಡಿದ್ರ ಸಿಗ್ಬೇಕು ಸಿಕ್ಬೇಕಲ್ಲ. ಅದೇ ಕಡಿಮೆ. ನಮ್ಗೆ ವರ್ಷಕ್ಕೆ ಈ ಜಾತ್ರೆ ಅಂದ್ರೆ ನನ್ ಫೇಮಸ್. ಹೌದು. ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ, ಅದು ಗಣಮ್ ದೇವಸ್ಥಾನ ಐತೆ. ಹೌದು. ಇದು ಯಾವ ಬಂದ್ರು ನಮ್ಗೆ ಮೋಸ ಮಾಡಿ ಕಳ್ಸಿಲ್ಲ, ಚೆನ್ನಾಗಿ ನಡೀತಾ ಐತೆ. ಹೌದು. ನಾವು ಸುಮಾರು ಜನ ತಕೊಟ್ಟಿದೀವಿ, ತಕೊಡ್ತೀವಿ. ಇಲ್ಲಿರೋ ಹುಡುಗರಲ್ಲವಾ ನಮ್ ಕಡೆವೇ, ಇಲ್ಲಿರೋ ಇಲ್ಲ ಹುಡುಗರಲ್ಲ ನಮ್ ಕಡೆವೇ. ಇಲ್ಲಿರೋ ಹುಡುಗರು ಇವರೆಲ್ಲ ನಿಮ್ ಕಡೆಯವರ? ಅದನ್ನ ಗುಂಪಿಟ್ರೆ ಈಗ ಈ ಕೆಳಗಡೆ ಗುಂಪೆಲ್ಲ ನಮ್ದು ಗುಂಪ, ಕೆಳಗಡೆ ಎಲ್ಲಕ್ಕೂ ನಾವೇ ದನ ತಗೊಳ್ಳೋದು. ಎಲ್ಲಕ್ಕೂ ನಾವೇ. ನಿಮ್ದು ಯಾವ ಅಣ್ಣ? ನಾವು ಕೆಂಚನಹಳ್ಳಿ, ಬೇರೆ ಪಕ್ಕ ಬೇರೆ ಪಕ್ಕ ಕೆಂಚನಹಳ್ಳಿ. ನಾವು ಮೈಸೂರವ್ರ ಅಣ್ಣ. ಮೈಸೂರ? ಅದಕ್ಕೆ ನೋಡಕ್ ಬಂದು ನಾವು ಇದೇ ಫಸ್ಟ್ ಟೈಮ್ ಅಣ್ಣ ಬಂದಿರೋದು ಈ ಜಾತ್ರೆಗೆ. ಅದಕ್ಕೆ ನೋಡ್ಕೊಂಡು ಹೋದೋ ಹೆಂಗೆ ಅಂತ. ನಾವು ಚುಂಚನಕಟ್ಟೆಗೆ ಹೋಗಿದ್ದೋ. ನಾವು ಬಂದಿದ್ದು ಚುಂಚನಕಟ್ಟೆಗೆ. ಚುಂಚನಕಟ್ಟೆಗೆ ಬಂದಿದ್ದೋ ನಾವು. ಭಾನುವಾರ 5ನೇ ತಾರೀಕು ಬಂದಿದ್ದೋ. ಅದನ್ನು ಕೂಡ ಎಲ್ಲ ನೋಡ್ಕೊಂಡ್ ಬಂದ್ವಿ. ಇಲ್ಲೂ ನಡೀತೈತೆ ಅಂತ ಗೊತ್ತಾಯ್ತಲ್ಲ. ಅಂದ್ರೆ ನಾವು ಬರ್ತಿರ್ಲಿಲ್ಲ. ಅದಕ್ಕೆ ಇವಾಗ ಫಸ್ಟ್ ಟೈಮ್ ನೋಡ್ಕದ ಹೆಂಗ್ ನಡೀತೈತೆ ಅನ್ಕೊಂಡು ನೋಡ್ಕೊ ಹೋಗೋಣ ಅನ್ಕೊಂಡ್ ಬಂದ್ವಿ. ಸರಿ, ಚೆನ್ನಾಗೈತೆ ನಮ್ ಜಾತ್ರೆ. ಸರಿ ಅಣ್ಣ. ಅದೇ ಎಲ್ಲ ನೋಡ್ಕೊಂಡ್ ಬಂದ್ವಿ. ನೋಡ್ಕೊಂಡು ಇಲ್ಲೊಂದು ವ್ಯೂ ಪಾಯಿಂಟ್ ಚೆನ್ನಾಗಿತ್ತಲ್ಲ, ಅದಕ್ಕೆ ನೋಡ್ಕೋಗೋಣ ಅಂತ ಬಂದ್ವಿ. ಸರಿ ಅಣ್ಣ, ಆಯ್ತು. ಥ್ಯಾಂಕ್ಸ್ ಅಣ್ಣ. ಗೈಸ್ ಎಲ್ಲ ಇಲ್ಲ ಸ್ನಾನ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಯ್ತಾರಂತೆ. ಸೊ ಇವರು ವ್ಯಾಪಾರ ಮಾಡಿದವರು. ಎಲ್ಲ ರಾಡ್ಗಳು ನೆಟ್ಕೆ ನಿಂತವೆ, ನೋಡ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಬಿದ್ದಿ ಹೋಯ್ತಿರದೆ. ಇಲ್ಲೇನಾರು ಬಿದ್ದೋಗ್ಬಿಟ್ರೆ ನನಗೆ ಮಾತ್ರ ಈಜ್ ಬರೀಕಿಲ್ಲ, ಮರ್ತ್ ಬಿಡದೆ. ನನ್ನ ಗ್ರಿಪ್ ಅಂತ ಹಾಕಬಿಡದೆ. ಯಾವ ಕಡೆಗೆ ಬಿದ್ರು, ಬಲ್ದ ಕಡೆಗೆ ಬಿದ್ರು ಅಷ್ಟೇ, ಎಡದ ಕಡೆಗೆ ಬಿದ್ರು ಅಷ್ಟೇ. ಜಾಲಿ ಜಾಲಿ ಎಲ್ಲ ಖಾಲಿ. ಹೆಂಗೈತ್ರಣ್ಣ ಜಾತ್ರೆ? ಜಾತ್ರೆ ಹೆಂಗ್ ನಡೀತು? ಜಾತ್ರೆ ಹೆಂಗ್ ನಡೀತು ಅಂದೆ? ಒಂದ್ ಹುಡುಗಿನ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಹಾ ಒಳ್ಳೆ ದುಡ್ಡು ಮಾಡಿದೀರಂತ ಹಾಕ್ಯಾರ. ಇನ್ನು ಒಳ್ಳೆ ದುಡ್ಡು ಮಾಡಿ 20 ಜನ ದನ ಮಾರಿವಿ. ಎಷ್ಟೈನ್ ಮುಂದಕ್ಕೆ ಹೋಗಕ್ಕಿಲ್ಲ, ಬೇಡ ನಮ್ಗು ಮುಂದಕ್ಕೆ ಹೋಗೋದು. ಕಾಲಿಗೆ ಜಾರ್ಕ ಬಿದ್ದಿರೋದವು ಎಲ್ಲ ರಾಡ್ಗಳು ನೆಟ್ಕೆವೆ. ಕಟ್ಟೆ ಕಟ್ಟವ್ರೆ. ಇದೆಲ್ಲ ರೈತರಿಗೆ ಉಪಯೋಗ ಆಗಲಿ ಅಂತಾರೆ, ಇಲ್ಲಾಂದ್ರೆ ಸುಮ್ಮನೆ ಹರ್ಕೊಂಡು ವೇಸ್ಟ್ ಆಯ್ತದೆ. ಅದಕ್ಕೋಸ್ಕರನೇ ಕಟ್ಟೆ ಕಟ್ಟಿರೋದು. ಸಾಕು, ಇವಾಗ ಹೋಗೋಣ ಬನ್ನಿ. ಚೆನ್ನಾಗೈತೆ ನೋಡಿದ್ವಿ. ಬಾ ಆಯ್ತು. ಎಣ್ಣೆ ಹಾಕ್ಲಂಗೆ ಎದುರ್ಕತಿಯಲ್ಲ ನೀವು? ಬಾ ಏನಾಯ್ಕಿಲ್ಲ, ಬಾ ಬಿಸ್ ಆಯ್ಕಿಲ್ಲಕತ್ತೆ ನಾನು ನೀವನೇ. ಯಾವ ಮನ್ಸನಿರೋ ಮರೆಯ ನೀನು. ಎಲ್ಲ ಚಿಕ್ಕಂತವೆಲ್ಲ ಆಟ ಆಡ್ತಾವೆ. ಇಲ್ಲೇ ಕಲ್ತಿ, ಇಲ್ಲೇನು ಜಾರಿ ಹಾಕಂತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹಳ್ಳಿ ಹುಡುಗರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳು ನನ್ನ ಚಾನಲ್ ಬರ್ತಾನೆ ಇರುತ್ತೆ. ಸೊ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ. ನಿಜವಾದ ಹಳ್ಳಿಕಾರ ಲವರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸಿದೀಗ. ಇಷ್ಟ ಇವತ್ತಿನ ವಿಡಿಯೋ. ಸಿಗಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ ಫ್ರೆಂಡ್ಸ್, ಬೈ ಗೈಸ್.